ನಮಸ್ಕಾರ ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಎಚ್ಡಿಕೆ ಹಾಗೂ ಡಿಕೆಶಿ ಮಧ್ಯೆ ಮತ್ತೊಂದು ವಾಕ್ಯುದ್ಧ ಆರಂಭ. ನನ್ನ ಹತ್ರ ಟನ್ ಗಟ್ಟಲೆ ದಾಖಲೆಗಳಿವೆ, ನನ್ನ ಕೆಣಕಬೇಡಿ ಎಂದ ಎಚ್ಡಿಕೆ. ಈ ಕುಮಾರಸ್ವಾಮಿಗೆ ಹೆದರುವಂತಹ ಮಗ ನಾನಲ್ಲ ಎಂದು ಡಿಕೆಶಿ ಸವಾಲ್. ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆ ಕೇಸ್, ಕಾಂಗ್ರೆಸ್ ಶಾಸಕರ ವಿರುದ್ಧ ಎಫ್ಐಆರ್ಗೆ ಬಿಜೆಪಿ ಆಗ್ರಹ. ಡಿವೈಎಸ್ಪಿ ಕಚೇರಿಗೆ ಬಿಜೆಪಿ ನಾಯಕರು ಮುತ್ತಿಗೆಗೆ ಯತ್ನ. ಮಂಡ್ಯದಲ್ಲಿ ದಳಪತಿಗಳಿಗೆ ಮುಖಭಂಗ, ಮತ್ತೆ ಕೈವಶವಾಯಿತು ಮನ್ಮೂಲ್ ಗದ್ದುಗೆ. ಜೆಡಿಎಸ್ ಶಾಸಕರ ವಿರುದ್ಧವೇ ಗೆದ್ದು ಬೀಗಿದ ಬಂಡಾಯ ಅಭ್ಯರ್ಥಿ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯೆ ಮತ್ತೊಂದು ವಾಕ್ಯುದ್ಧ ಆರಂಭವಾಗಿದೆ. ಈ ಬಾರಿ ನಾನಾ ನೀನಾ ನೋಡೇ ಬಿಡೋಣ ಎಂದು ಇಬ್ಬರು ನಾಯಕರು ರಣಭೂಮಿಗೆ ಇಳಿದಿದ್ದಾರೆ. ಮಾತಿಗೆ ಮಾತು, ಏಟಿಗೆ ತಿರುಗೇಟು ನೀಡಿದ್ದು ರಾಜ್ಯ ರಾಜಕೀಯದಲ್ಲಿ ಹೊಸ ಕಂಪನ ಶುರುವಾಗಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಎಚ್.ಡಿ. ಕುಮಾರಸ್ವಾಮಿ ಅವರು, ನನ್ನ ಹತ್ರ ಟನ್ ಗಟ್ಟಲೆ ದಾಖಲೆಗಳಿವೆ, ನನ್ನ ಕೆಣಕಬೇಡಿ ಅಂತ ರಾಜ್ಯ ಸರ್ಕಾರ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಎಚ್ಚರಿಕೆ ನೀಡಿದ್ರು. ಡಿಕೆ ಶಿವಕುಮಾರ್ ಅವರು ಬಳ್ಳಾರಿಯಲ್ಲಿ ಕಬ್ಬಿಣದ ಅದಿರು ಲೂಟಿ ಹೊಡೆದ ಬಗ್ಗೆ ನನ್ನ ಬಳಿ ದಾಖಲೆಗಳಿವೆ. ಈ ಸರ್ಕಾರದ ವಿರುದ್ಧ ಇವತ್ತಿನಿಂದ ನನ್ನ ಯುದ್ಧ ಘೋಷಣೆಯಾಗಿದೆ ಎಂದು ಎಚ್ಡಿಕೆ ಸವಾಲ್ ಹಾಕಿದ್ದಾರೆ. ಇನ್ನು ಎಚ್.ಡಿ. ಕುಮಾರಸ್ವಾಮಿ ಅವರ ಈ ಸವಾಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ತಿರುಗೇಟು ನೀಡಿದ್ದಾರೆ. ಕುಮಾರಸ್ವಾಮಿ ಟನ್ನಲ್ಲ, ಈ ಭೂಲೋಕದಲ್ಲಿ ಎಷ್ಟು ವ್ಯವಹಾರ ಇದ್ರೂ ದಯವಿಟ್ಟು ಅಷ್ಟು ಬಿಡುಗಡೆ ಮಾಡಲಿ. ನನಗೂ ಗೊತ್ತಿದೆ, ನನ್ನ ಆಸ್ತಿ, ನನ್ನ ಮಗನ ಆಸ್ತಿ, ನನ್ನ ಕುಟುಂಬದ ಆಸ್ತಿಯ ದಾಖಲಾತಿಗಳನ್ನ ತರಿಸಿ ಇಟ್ಟುಕೊಂಡಿದ್ದಾರೆ. ಎಲ್ಲವನ್ನೂ ಬಯಲು ಮಾಡಲಿ. ನಾನೇನಾದ್ರೂ ತಪ್ಪು ಮಾಡಿದ್ರೆ ಯಾವ ಶಿಕ್ಷೆಗೆ ಬೇಕಾದ್ರೂ ಒಳಗಾಗುತ್ತೇನೆ. ಈ ಕುಮಾರಸ್ವಾಮಿಗೆ ಹೆದರುವಂತಹ ಮಗ ನಾನಲ್ಲ ಎಂದು ಕೌಂಟರ್ ಕೊಟ್ಟಿದ್ದಾರೆ. ಎಲ್ಲರ ಮೇಲೂ ಕೇಸ್ ಹಾಕ್ಸ್ಬಿಟ್ಟಿದ್ರು 2007ರಲ್ಲಿ. ನಾವು ಅನುಭವಿಸಿಲ್ವಾ ಅಂತ ಹೇಳೋರು. ಆಮೇಲೆ ನನಗೇನು ಸಂಬಂಧ, ಬಳ್ಳಾರಿಗೂ ನಮಗೂ ಸಂಬಂಧ ಏನು? ನಾನು ಬರೀ ಇಲ್ಲಿ ಮಾತ್ರ, ಇಲ್ಲಿ ಕನಕಪುರದಾಗ ಮಾತ್ರ ಕತ್ತು ಹೊಡೆದಿದ್ದೀನಿ, ಬಳ್ಳಾರಿವರೆಗೆ ಹೋಗೇ ಇಲ್ಲ ಅಂತ ಹೇಳೋದು. ನನ್ನ ಹತ್ರ ಟನ್ಗಟ್ಟಲೆಯಿಂದ ಮೆಟೀರಿಯಲ್ಗಳು, ಕೆಣಕ್ಬೇಡಿ ನನ್ನ ಸರ್ಕಾರಕ್ಕೆ. ಪಾಪ ಹೇಳೋದಲ್ಲ, ಬಳ್ಳಾರಿಗೂ ನನಗೂ ಸಂಬಂಧವೇ ಏನು, ಅಲ್ಲಿ ಯಾವ ದಿನಗಳು ನೋಡಕ್ ಹೋಗಿಲ್ಲ, ಅದನ್ನು ತಂದಿಲ್ಲ ಅಂತ. ಎಷ್ಟು ಕಂಪನಿ ಇಟ್ಕೊಂಡಿದ್ರಿ? 7 ಕಂಪನಿ. ಆಸ್ ಎ ಯುಡಿ ಮಿನಿಸ್ಟರ್ ಎಷ್ಟು ಲೆಟರ್ ಬರೆದ್ರಿ ಇವತ್ತು ಮೈಸೂರು ಮಿನರಲ್ಸ್ನ ಎಂಡಿಗೆ? ಎಲ್ಲ ಇದೆ ದಾಖಲೆ ತಗೊಂಡು. ಮಿನಿಸ್ಟ್ರಿಗೆ ಎಷ್ಟು ಲೆಟರ್ ಬರೆದ್ರಿ? ನನಗೆ ಮಡ್ಬೇಕು ಅಂತ ಹೇಳಿ ಐರನ್ ಕೊಟ್ಟು ಯಾವ ಗ್ರೇಡ್ ಅನ್ನ, ಐರನ್ ಓರ್ನ ಲೂಟಿ ಹೊಡೆದಿದ್ದೀರಿ. ಡಾಕ್ಯುಮೆಂಟರಿ ಎವಿಡೆನ್ಸ್ ಇವತ್ತು ಇದೆ. 2004-2003ರಲ್ಲಿ ಯುಡಿ ಮಿನಿಸ್ಟರ್ ಆಗಿ ಎಷ್ಟು ಹೊಡೆದಿದ್ರೆ ಲೂಟಿ. ಮಟ್ಟೆಸರದಲ್ಲಿ 65 ಗ್ರೇಡ್ನ ಐರನ್ ಓರ್ನ, ಅದು ಯಾವ ರೀತಿ ಅಗ್ರಿಮೆಂಟ್ ಅವೆಲ್ಲ ಇದೆ, ಯಾವನ ಇನ್ನೊಬ್ಬರಿಗೆ ಅಗ್ರಿಮೆಂಟ್ ಮಾಡಿಸ್ತಾರೆ. ಇವ್ರ ಅಣ್ಣ ತಮ್ಮರೇ ಎಂಟಿ. ಕುಮಾರಸ್ವಾಮಿ, ನಾನು ಹೇಳ್ತೀನಿ, ಟನ್ನಲ್ಲ, ಈ ಎಷ್ಟು ಭೂಲೋಕ ಇದೆ ಅಷ್ಟು ವ್ಯವಹಾರ ಇದ್ರು ದಯವಿಟ್ಟು ಬಿಡುಗಡೆ ಮಾಡಲಿ. ನನಗೂ ಗೊತ್ತಿದೆ, ನನ್ನ ಮಕ್ಕಳ ಆಸ್ತಿ, ನನ್ನ ಆಸ್ತಿ, ನನ್ನ ಕುಟುಂಬದ ಆಸ್ತಿ ಎಲ್ಲ ತರಿಸಿಕೊಟ್ಟಾರೆ. ಎಲ್ಲ ಬಯಲು ಮಾಡಲಿ. ನಾನೇನಾದ್ರು ತಪ್ಪು ಮಾಡಿದ್ರೆ ಯಾವ ಶಿಕ್ಷೆ ಬೇಕಾದ್ರೂ ಒಳಗಾಗ್ತೀನಿ. ಈ ಕುಮಾರಸ್ವಾಮಿಗೆ ಇವ್ರಿಗೆಲ್ಲ ಎದುರುವಂತ ಮಗ ಅಲ್ಲ ನಾನು. ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕರ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಆಗ್ರಹಿಸಿ ಬಿಜೆಪಿ ನಾಯಕರು ಕೊಡಗಿನಲ್ಲಿ ಪ್ರತಿಭಟನೆ ನಡೆಸಿದ್ದು, ಈ ವೇಳೆ ಡಿವೈಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದರು. ಶಾಸಕರಾದ ಪೊನ್ನಣ್ಣ ಮಂಥರ್ಗೌಡ ವಿರುದ್ಧ ಎಫ್ಐಆರ್ ದಾಖಲು ಮಾಡುವಂತೆ ಒತ್ತಾಯಿಸಿ ಕುಶಾಲನಗರ ತಾಲೂಕು ಆಸ್ಪತ್ರೆ ಆವರಣದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿತು. ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ಸಂಸದ ಯದುವೀರ್ ಒಡೆಯರ್, ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಾಜಿ ಶಾಸಕರಾದ ಕೆಜಿ ಬೋಪಯ್ಯ, ಪ್ರೀತಂ ಗೌಡ ಭಾಗಿಯಾಗಿದ್ದರು. ನೂರಾರು ಬಿಜೆಪಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಕುಶಾಲನಗರದಲ್ಲಿ ಬಿಜೆಪಿ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ವಿಜೇಂದ್ರ, ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಶಾಸಕರನ್ನು ಪ್ರಶ್ನಿಸಲೇಬಾರದಾ? ಬಿಜೆಪಿ ಕಾರ್ಯಕರ್ತರು ಎದೆಗುಂದಬೇಡಿ, ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ. ರಣಹೇಳಿ ಕೊಲೆಗಡುಕ ಸರ್ಕಾರದ ವಿರುದ್ಧ ಹೋರಾಡಿ. ಸಿದ್ದರಾಮಯ್ಯ ಕೊಲೆಗಡುಕ ಮುಖ್ಯಮಂತ್ರಿ, 16 ಬಜೆಟ್ ಮಂಡಿಸಿದ ಸಿಎಂ ಅಂತೆ. ಇವರ ಯೋಗ್ಯತೆಗೆ ಕೊಲೆಗಡುಕ ಸಿಎಂ ಕೊಲೆಗಡುಕರ ಬೆಂಬಲವಾಗಿ ನಿಂತಿದ್ದಾರೆ.
ಪೊಲೀಸ್ ಇಲಾಖೆ ಆಡಳಿತ ಸರ್ಕಾರದ ಕೈಗೊಂಬೆಯಾಗಿದೆ. ಪೊಲೀಸ್ ಅಧಿಕಾರಿಗಳೇ ಬಹಳ ದಿನ ಕಾಂಗ್ರೆಸ್ ದರ್ಬಾರ್ ನಡೆಯಲ್ಲ. ಯೂನಿಫಾರ್ಮ್ಗೆ ಗೌರವ ಕೊಟ್ಟು ನಡೆದುಕೊಳ್ಳಿ. ಪೊಲೀಸರು ಕಾನೂನು ಪ್ರಕಾರ ನಡೆಯದೇ ಇದ್ದರೆ ಪೊಲೀಸ್ ಠಾಣೆಗೆ ನುಗ್ಗಿ ಜನ ಬೆಂಕಿ ಹಚ್ಚುತ್ತಾರೆ, ಹುಷಾರ್. ಅದಕ್ಕೆ ಪೊಲೀಸರೇ ಜವಾಬ್ದಾರರಾಗುತ್ತಾರೆ ಎಂದು ಗುಡುಗಿದ್ರು. ಇನ್ನು ಪ್ರತಿಭಟನಾ ಸ್ಥಳದಲ್ಲಿ 3 ಡಿಆರ್ ವಾಹನಗಳು ಬೀಡು ಬಿಟ್ಟಿದ್ವು. ಈ ವೇಳೆ ಪೊಲೀಸರು ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ತಳ್ಳಾಟ, ನೂಕಾಟ ಏರ್ಪಟ್ಟಿತ್ತು. ಡಿವೈಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದರು. ರಾಜ್ಯದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಮತ್ತೊಂದು ಕಡೆ ಮಂತ್ರಿಗಳು, ಅವರು ಕೂಡ ಒಬ್ಬ ಪ್ರಭಾವಿ ಶಾಸಕರು, ಇಬ್ರು ಕೂಡ ಆಡಳಿತ ಪಕ್ಷದವರೇ. ಇವರ ಒತ್ತಡದಿಂದಲೇ ಇವತ್ತು ನಮ್ಮ ಕಾರ್ಯಕರ್ತ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ಇವರ ದಬ್ಬಾಳಿಕೆಗೆ ಇವತ್ತು ಅವನು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ಇದರ ನಂತರವೂ ಸಹ ಇವತ್ತು ಎಫ್ಐಆರ್ ನಲ್ಲಿ ಪೊಲೀಸರು ಅವರ ಹೆಸರುಗಳನ್ನ ಬಿಡ್ತಾರೆ ಅಂತ ಹೇಳಿದ್ರೆ ಖಂಡಿತ ನಾವು ಒಪ್ಕೊಳ್ತಕ್ಕಂಥದ್ದಲ್ಲ. ಇವತ್ತು ಎಲ್ಲಿಗೆ ಬಂದು ಮುಟ್ಟಿದ ಪರಿಸ್ಥಿತಿ ಅಂತ ಹೇಳಿದ್ರೆ ಇವತ್ತು ಮಡಿಕೇರಿನಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಸಾಮಾಜಿಕ ಜಾಲತಾಣಗಳ ಅಡ್ಮಿನ್ಗಳೇನಿರ್ತಾರೆ ಅವ್ರ ಮೇಲೆ ಕೂಡ ಎಫ್ಐಆರ್ ರಿಜಿಸ್ಟರ್ ಮಾಡ್ತಕ್ಕಂಥದ್ದು, ಅವರ ಒಂದು ತೇಜೋವಧೆ ಮಾಡ್ತಕ್ಕಂಥದ್ದು, ಅವರು ಪೊಲೀಸ್ ಸ್ಟೇಷನ್ ಅಲಿಬೇಕು, ಅವರುಗಳನ್ನು ಕೂಡ ಬೆದರಿಸ್ತಕ್ಕಂಥದ್ದು. ಏನ್ ಪಾಪ ಮಾಡಿದ್ರು ಅವರು, ಏನ್ ಅಪರಾಧ ಮಾಡಿದ್ರು? ಶಾಸಕರ ವೈಫಲ್ಯಗಳನ್ನ ಇವತ್ತು ಆಸ್ಪತ್ರೆ ವ್ಯವಸ್ಥೆ ಇರ್ಬೋದು, ಅಲ್ಲಿ ಶೌಚಾಲಯದ ಮಂಡ್ಯದಲ್ಲಿ ದಳಪತಿಗಳಿಗೆ ಮತ್ತೆ ಮುಖಭಂಗವಾಗಿದ್ದು ಮನ್ಮೂಲ್ ಗದ್ದುಗೆ ಮತ್ತೆ ಕೈವಶವಾಗಿದೆ. ಚುನಾವಣೆ ಅಷ್ಟೇ ಅಲ್ಲ, ಕಾನೂನಾತ್ಮಕವಾಗಿಯೂ ದಳಪತಿಗಳಿಗೆ ಹಿನ್ನಡೆಯಾಗಿದೆ. ಜೆಡಿಎಸ್ ಅಭ್ಯರ್ಥಿಗಳಿಗೆ ಕೋರ್ಟ್ ತೀರ್ಪು ಶಾಕ್ ಕೊಟ್ಟಿದೆ. ತಿಂಗಳ ನಂತರ ಅಧಿಕೃತ ಫಲಿತಾಂಶ ಘೋಷಣೆಯಾಗಿದ್ದು ಜೆಡಿಎಸ್ ಶಾಸಕನನ್ನೇ ಮಣಿಸಿ ಬಂಡಾಯ ಅಭ್ಯರ್ಥಿ ಗದ್ದುಗೇರಿದ್ದಾರೆ. ಕೆಆರ್ಪೇಟೆಯ ಜೆಡಿಎಸ್ ಶಾಸಕ ಎಚ್.ಡಿ. ಮಂಜು ಅವರು ಶಾಸಕನಾಗಿಯೂ ಮನ್ಮೂಲ್ ಚುನಾವಣೆಗೆ ಸ್ಪರ್ಧಿಸಿದ್ರು. ಆದರೆ ಜೆಡಿಎಸ್ ಶಾಸಕನಿಗೆ ಬಂಡಾಯ ಅಭ್ಯರ್ಥಿ ಮಣ್ಣು ಮುಕ್ಕಿಸಿದ್ದಾರೆ. ಅಧಿಕೃತವಾಗಿ ಡಾಲು ರವಿ, ಎಂಪಿ ಹರೀಶ್ಗೆ ವಿಜಯಮಾಲೆ ಒಲಿದಿದೆ. ಈ ಇಬ್ಬರು ಅಭ್ಯರ್ಥಿಗಳು ಜೆಡಿಎಸ್ನಲ್ಲೇ ಇದ್ದು ಶಾಸಕ ಬೆಂಬಲಿಗನ ವಿರುದ್ಧ ಬಂಡಾಯಗಾರರು ತೊಡೆತಟ್ಟಿದ್ರು. ಅಧಿಕಾರ ಜನಬಲದ ನಡುವೆಯೂ ರವಿ ಗೆದ್ದು ಬೀಗಿದ್ದಾರೆ. ಮನ್ಮೂಲ್ ನೂತನ ನಿರ್ದೇಶಕರಾಗಿ ಗೆದ್ದು ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ನಮ್ಮ ಹೋರಾಟ ಶಾಸಕನ ವಿರುದ್ಧ ಅಷ್ಟೇ, ನಾವು ಈಗಲೂ ಜೆಡಿಎಸ್ನಲ್ಲಿದ್ದೇವೆ. ಚುನಾವಣೆಯಲ್ಲಿ ಚೆಲುವರಾಯಸ್ವಾಮಿ ಸಹಾಯ ಮಾಡಿದ್ದಾರೆ ಅಷ್ಟೇ, ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ನಮಗೆ ಆಲೋಚನೆ ಇಲ್ಲ ಎಂದು ಸ್ವಪಕ್ಷೀಯರ ವಿರುದ್ಧವೇ ಮನ್ಮೂಲ್ ನೂತನ ನಿರ್ದೇಶಕ ಗುಡುಗಿದ್ದಾರೆ. ಸ್ಥಳೀಯ ಶಾಸಕರ ವೈಫಲ್ಯಗಳನ್ನು ಎತ್ತಿ ಹಿಡಿಯುವುದು ತಪ್ಪಾ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರಶ್ನೆ ಮಾಡಿದ್ದಾರೆ. ಕುಶಾಲನಗರದಲ್ಲಿಂದು ಬಿಜೆಪಿ ಕಾರ್ಯಕರ್ತ ವಿನಯ್ ಅವರ ಅಂತಿಮ ದರ್ಶನ ಪಡೆದು ಮಾತನಾಡಿದ ಅವರು, ಸ್ಥಳೀಯ ಶಾಸಕರ ವೈಫಲ್ಯ ಎತ್ತಿ ಹಿಡಿದಿದ್ದೇ ತಪ್ಪಾಯಿತು. ಆ ಕಾರಣಕ್ಕೆ ಕೇಸ್ ಹಾಕಿಸಿ ಹಿಂಸೆ ನೀಡಲಾಗಿದೆ. ಹೈಕೋರ್ಟ್ನಲ್ಲಿ ಬೇಲಾದರೂ ಮನೆಗೆ ಪೊಲೀಸರನ್ನ ಕಳುಹಿಸಿದ್ದಾರೆ. ಎಫ್ಐಆರ್ನಲ್ಲಿ ಶಾಸಕರ ಹೆಸರು ಉಲ್ಲೇಖಿಸದಿರುವುದು ಅಕ್ಷಮ್ಯ ಅಪರಾಧ. ಪೊನ್ನಣ್ಣ, ಮಂಥರ್ಗೌಡ ಈ ಇಬ್ಬರು ಶಾಸಕರ ದಬ್ಬಾಳಿಕೆಯಿಂದ ನಮ್ಮ ಕಾರ್ಯಕರ್ತ ಪ್ರಾಣ ಕಳೆದುಕೊಳ್ಳುವಂತೆ ಆಗಿದೆ. ಈ ಪ್ರಕರಣವನ್ನ ಅಷ್ಟು ಸುಲಭವಾಗಿ ನಾವು ಬಿಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಏನಾಗ್ತದೆ ಅವರೇ ಹೊಣೆಗಾರರು, ನಾವು ಜವಾಬ್ದಾರಿ ಅಲ್ಲ, ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ. ಹಾಗಾಗಿ ಎಸ್ ಪಿ ಅವ್ರನ್ನ ಕರೆದು ಹೇಳಿದ್ದೇವೆ, ಅರ್ಧ ಗಂಟೆ ಕಾಯ್ತೇವೆ, ಶಾಂತಿಯುತವಾಗಿ ಕಾಯ್ತೇವೆ. ಕರ್ತವ್ಯ ಇದೆ, ಪೊಲೀಸರ ಕರ್ತವ್ಯ ಇದೆ. ನಾನು ಕೂಡ ಪೊಲೀಸ್ ಹಿರಿಯ ಅಧಿಕಾರಿಗಳನ್ನ ಆಗ್ರಹ ಮಾಡ್ತೇನೆ, ರಾಜಕೀಯಕ್ಕೆ ಒತ್ತಡಕ್ಕೆ ಮಣಿದು ಈ ರೀತಿ ಅವ್ಯವಸ್ಥೆಗೆ ಇವತ್ತು ಕಾನೂನು ಸುವ್ಯವಸ್ಥೆ ಹಾಳು ಮಾಡೋದಕ್ಕೆ ನೀವು ಅವಕಾಶ ಕೊಡಬೇಡಿ. ರಾಜಕೀಯಕ್ಕೆ ಒತ್ತಡಕ್ಕೆ ಮಣಿಬೇಡಿ. ಒಬ್ಬ ಅಮಾಯಕ ಇವತ್ತು ಬಿಜೆಪಿ ಕಾರ್ಯಕರ್ತ ಇರ್ಬೋದು, ಅವ್ನ ಮನುಷ್ಯನಲ್ವಾಗಾದ್ರೆ ಏನು ಅಪರಾಧ ಮಾಡಿದ್ದಾನೆ? ಹಾಗಾಗಿ ನಾವು ಶಾಂತಿಯುತವಾಗಿ ಕಾಯ್ತೇವೆ. ಪೊಲೀಸರು ಯಾವ ನಿಟ್ಟಿನಲ್ಲಿ ಕ್ರಮನ ಕೈಗೊಳ್ತಾರೆ ನಾವು ಕಾಯ್ತೇವೆ. ಇಲ್ಲೇನೆ ಬಿಜೆಪಿ ಇದರಲ್ಲೇ ರಾಜಕಾರಣ ಮಾಡ್ತಾ ಇದೆ. ನೋಡ್ರಿ, ಆ ಪೊನ್ನಣ್ಣನ ಹೇಳಿಕೆ ನಾನು ಗಮನಿಸಿದ್ದೇನೆ. ಸಾವಿನ ಮನೆಯಲ್ಲಿ ಬಿಜೆಪಿ ರಾಜಕಾರಣ ಮಾಡ್ತಾರೆ ಅಂತೇಳಿ ನಾಚಿಕೆ ಆಗಬೇಕಿತ್ತು ಒಬ್ಬ ಶಾಸಕನಿಗೆ. ಮುಖ್ಯಮಂತ್ರಿಗಳ ಕಾನೂನು ಸಚಿವರ ಬಾಯಲ್ಲಿ ಈ ಮಾತುಗಳು ಬರಬಾರ್ದಿತ್ತು. ಪ್ರಾಮಾಣಿಕರಿದ್ದಿದ್ರೆ ನಿನ್ನೆ ಅವನ ಹೆಸರು ಉಲ್ಲೇಖ ಆದಾಗ ತತ್ಕ್ಷಣ ನಾನು ತಯಾರಿದ್ದೇನೆ, ಹಾಕ್ಲಿ ಎಫ್ಐಆರ್ ನನ್ನ ಮೇಲೂ ಹಾಕ್ಲಿ ಅಂತ ಹೇಳಬೇಕಿತ್ತು. ಒಬ್ಬ ಜವಾಬ್ದಾರಿತ ಶಾಸಕ. ಈ ವೇಳೆ ಸಂಸದ ಯದುವೀರ್, ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಾಜಿ ಸ್ಪೀಕರ್ ಬೋಪಯ್ಯ, ಶಾಸಕ ಶ್ರೀವತ್ಸ, ಎಂಎಲ್ಸಿ ಸುಜಾ ಕುಶಲಪ್ಪ, ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ನಿಂತಿದ್ದ ಲಾರಿಗೆ ಮಿನಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಐವರು ಸ್ಥಳದಲ್ಲೇ ಮೃತಪಟ್ಟ ಘಟನೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನೆಲೋಗಿ ಕ್ರಾಸ್ ಬಳಿ ಇಂದು ಶನಿವಾರ ನಸುಕಿನ ಜಾವ ಸಂಭವಿಸಿದೆ. ಅಪಘಾತದಲ್ಲಿ ವಾಜೀದ್, ಮೆಹಬೂಬಿ, ಪ್ರಿಯಾಂಕಾ, ಮೆಹಬೂಬ್ ಸೇರಿ ಐವರು ಮೃತಪಟ್ಟಿದ್ದಾರೆ. ಮೃತಪಟ್ಟವರು ಬಾಗಲಕೋಟೆಯ ನವನಗರ ನಿವಾಸಿಗಳು. ಸ್ಥಳಕ್ಕೆ ನೆಲೋಗಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಕಲಬುರಗಿಯ ಖಾಜಾ ಬಂದೇ ನವಾಜ್ ದರ್ಗಾಕ್ಕೆ ತೆರಳುವಾಗ ದುರಂತ ಸಂಭವಿಸಿದ್ದು, ಮಿನಿ ಬಸ್ನಲ್ಲಿದ್ದ ಒಟ್ಟು 31 ಜನರ ಪೈಕಿ 5 ಸಾವಿಗೀಡಾಗಿದ್ದಾರೆ. ಇನ್ನು 11 ಜನರಿಗೆ ಗಾಯಗಳಾಗಿದ್ದು, ಸದ್ಯ ಗಾಯಾಳುಗಳನ್ನು ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ.
ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜನವಿರೋಧಿ ನೀತಿಯನ್ನ ಖಂಡಿಸಿ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಘನತ್ಯಾಜ್ಯ ಸಂಗ್ರಹ, ಡೀಸೆಲ್ ಬೆಲೆ ಏರಿಕೆ ವಿರೋಧಿಸಿ ಸಿಪಿಐ ವತಿಯಿಂದ ಕಾರ್ಯಕರ್ತರು ಮಳವಳ್ಳಿ ಪಟ್ಟಣದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಅನಂತರಾಮ ವೃತ್ತದಿಂದ ಹೊರಟ ಪ್ರತಿಭಟನಾಕಾರರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರಮುಖ ಬೀದಿಗಳ ಮೂಲಕ ತಾಲೂಕು ಕಚೇರಿ ಮುಂದೆ ಜಮಾಯಿಸಿದರು. ಈ ವೇಳೆ ಪ್ರಾಂತ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಲಿಂಗರಾಜ ಮೂರ್ತಿ ಮಾತನಾಡಿ, ರಾಜ್ಯ ಸರ್ಕಾರ ಏಪ್ರಿಲ್ 1ರಿಂದ ಹಾಲು ಮೊಸರು ದರವನ್ನು 4 ರೂಪಾಯಿಗೆ ಏರಿಸಿ ಜನಸಾಮಾನ್ಯರಿಗೆ ಹೊರೆ ಮಾಡಿದೆ. ಇದಲ್ಲದೆ ಕೇಂದ್ರ ಸರ್ಕಾರವು ಟೋಲ್ ದರವನ್ನು ಏರಿಕೆ ಮಾಡಿರುವುದನ್ನು ಸಿಪಿಐ ವಿರೋಧಿಸುತ್ತದೆ ಎಂದರು. ಉತ್ಪನ್ನಗಳ ಬೆಲೆ ಏರಿಕೆ ಮಾಡಲಾಗಿದೆ. ಅದೇ ರೀತಿ ಡೀಸೆಲ್ ಮೇಲಿನ ಸುಂಕವನ್ನು ರಾಜ್ಯ ಸರ್ಕಾರ ಹೆಚ್ಚು ಮಾಡಿದೆ. ಹಾಗೆಯೇ ವಿದ್ಯುತ್ ದರವನ್ನು ಕೂಡ ಏರಿಕೆ ಮಾಡಿದೆ. ಇಷ್ಟು ಸಾಲದು ಅಂತ ಹೇಳಿ ಪೈಪೋಟಿಗೆ ಬಿದ್ದವರಂತೆ ಕೇಂದ್ರ ಸರ್ಕಾರ ಕೂಡ ಟೋಲ್ ದರವನ್ನು ಹೆಚ್ಚಳ ಮಾಡುವ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಸಹ ಒಂದೇ ನಾಣ್ಯದ ಎರಡು ಮುಖ. ಅವು ಯಾವತ್ತೂ ಜನಸಾಮಾನ್ಯರ ವಿರೋಧಿಯಾಗಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕುಳಗಳ ಶ್ರೀಮಂತರ ಪರವಾಗಿರ್ತಕ್ಕಂಥ ನೀತಿಗಳನ್ನೇ ಜಾರಿಗೆ ತರ್ತಾ ಇರೋದು ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಬಟಾಬೈಲು ಮಾಡಿವೆ. ಹಾಲಿನ ದರ ಹೆಚ್ಚಳ ಮಾಡಿರೋದಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರ ಹೇಳ್ತದೆ, ಏನು ನಾವು 4 ರೂಪಾಯಿ ಹೆಚ್ಚಳ ಮಾಡಿದ್ದೀವಿ, ಇದನ್ನು ನೇರವಾಗಿ ಉತ್ಪಾದಕರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು. ಈಗಾಗಲೇ ಹಾಲಿ ಇರ್ತಕ್ಕಂಥ ದರ ಉತ್ಪಾದಕರಿಗೆ ಕೊಡ್ತಾ ಇರ್ತಕ್ಕಂಥ ದರಕ್ಕೂ ಹಾಲಿನ ಮಹಾಮಂಡಳಗಳು ಕೆಎಂಎಫ್ ಸೇರಿದಂಗೆ ಪ್ರತಿಭಟನೆಯಲ್ಲಿ ಸಿಪಿಐ ತಾಲೂಕು ಕಾರ್ಯದರ್ಶಿ ಸುಶೀಲಾ, ಜಿ ರಾಮಕೃಷ್ಣ, ಮಹದೇವಮ್ಮ, ಗುರುಸ್ವಾಮಿ, ತಿಮ್ಮೇಗೌಡ, ಜಯಶೀಲಾ, ಪ್ರೇಮ ಸೇರಿದಂತೆ ಹಲವರು ಹಾಜರಿದ್ದರು. ಕರ್ನಾಟಕ ಪ್ರದೇಶ ಕುರುಬರ ಸಂಘ ಕಲಬುರಗಿ ಶಾಖೆ ವತಿಯಿಂದ ಏಪ್ರಿಲ್ 6ರಂದು ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಗುರುನಾಥ್ ಪೂಜಾರಿ ತಿಳಿಸಿದರು. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು, ಏಪ್ರಿಲ್ 6ರ ಭಾನುವಾರದಂದು ಕಲಬುರಗಿಯ ಪ್ರಶಾಂತ್ ನಗರದಲ್ಲಿರುವ ಬೀರಲಿಂಗೇಶ್ವರ ವಸತಿ ನಿಲಯದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಕುರುಬ ಸಮಾಜದ ಮಹಿಳಾ ಸಾಧಕರಿಗೆ ಹಾಗೂ ಶಿಕ್ಷಣ ಸಂಸ್ಥೆಗಳನ್ನು ಮುನ್ನಡೆಸಿಕೊಂಡು ಹೋಗುತ್ತಿರುವ ಅಧ್ಯಕ್ಷರುಗಳಿಗೆ ಸನ್ಮಾನ ಹಮ್ಮಿಕೊಳ್ಳಲಾಗಿದೆ ಎಂದು ವಿವರಿಸಿದರು. ದಿನಾಂಕ 6/4/2025 ಪ್ರಶಾಂತ್ ನಗರದಲ್ಲಿರುವಂಥ ಬೀರಲಿಂಗೇಶ್ವರ ಗೋಂಡ್ ಬಾಲಕರ ವಸತಿ ನಿಲಯದಲ್ಲಿ ಕರ್ನಾಟಕ ಪ್ರದೇಶ ಕುರುಬಗೊಂಡ ಸಂಘ ಹಾಗೂ ಕರ್ನಾಟಕ ಪ್ರದೇಶ ನೌಕರರ ಸಂಘದ ವತಿಯಿಂದ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಿಮಿತ್ತವಾಗಿ 1 ಪಾಯಿಂಟ್ 2ನೇ ದಿನವಂತಂದರೆ ನಮ್ಮ ಸಮುದಾಯದ ನಮ್ಮ ಕಮ್ಯುನಿಟಿಯ ಏನು ಖಾಸಗಿ ಶಿಕ್ಷಣ ಸಂಸ್ಥೆಗಳಿವೆ, ಅನುದಾನಿತ ಮತ್ತು ಅನುದಾನ ರಹಿತ ಅಂಥ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರುಗಳಿಗೆ ಸನ್ಮಾನ ಸಮಾರಂಭವನ್ನು ದಿನಾಂಕ 6/4/2025 ಬೆಳಗ್ಗೆ 11 ಗಂಟೆಗೆ ಈ ಒಂದು ಸನ್ಮಾನ ಸಮಾರಂಭದಲ್ಲಿ ಪರಮ ಪೂಜ್ಯರಾಗಿರುವಂಥ ಶ್ರೀ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮೀಜಿರವರು, ಕಾಗಿನೆಲೆ ಕನಕ ಗುರುಪೀಠ ತಿಂತಿಣಿರವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗ್ತಾ ಇದೆ. ಜೊತೆಗೆ ಪರಮ ಪೂಜ್ಯರಾಗಿರುವಂಥ ಈ ಸಂದರ್ಭದಲ್ಲಿ ಮಹಿಳಾ ಅಧ್ಯಕ್ಷರಾದ ನಿರ್ಮಲಾ ಬರಗಾಲಿ, ಲಕ್ಷ್ಮಣ ಪೂಜಾರಿ, ರವಿ ಕಟಿಮನಿ, ಕುಪೇಂದ್ರ ಬರಗಾಲಿ, ಶಿವಲಿಂಗ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶಿರ್ಸಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಎನ್ಎಸ್ಎಸ್ ಘಟಕ ಹಾಗೂ ಸಂಚಾರಿ ಪೊಲೀಸ್ ಸ್ಟೇಷನ್ ಶಿರ್ಸಿ ಇವರ ಸಹಯೋಗದಲ್ಲಿ ರಸ್ತೆ ಸಂಚಾರ ನಿಯಮಗಳ ಅರಿವು ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪಿಎಸ್ಐ ಮಹಾಂತೇಶ್ ಕಂಬಾರ್ ಮಾತನಾಡಿ, ವಿದ್ಯಾರ್ಥಿಗಳೆಲ್ಲರೂ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು. ಸೂಕ್ತ ಸಂಚಾರ ನಿಯಮಗಳಿಂದ ಜೀವ ಉಳಿಸಲು ಸಾಧ್ಯ. 28% ವಾಹನ ಸವಾರರಿಂದ ಅಪಘಾತ, ಮರಣ ಸಂಭವಿಸಿದರೆ 24% ಪಾದಚಾರಿಗಳ ಮರಣ ಅಪಘಾತದಿಂದ ಸಂಭವಿಸುತ್ತದೆ. ಆದ್ದರಿಂದ ರಸ್ತೆಗೆ ಇಳಿಯುವ ಮುನ್ನ ಎಲ್ಲರೂ ಸಂಚಾರ ನಿಯಮಗಳನ್ನು ಪಾಲಿಸಿಕೊಂಡು ವಾಹನ ಚಲಾವಣೆ ಮಾಡಬೇಕು ಎಂದು ಸೂಚನೆ ನೀಡಿದರು. ಇ ಅಂದ್ರೆ ಇಯರ್, ಹೌದಿಲ್ಲ? ಎಲ್ ಅಂದ್ರೆ ಲಿಪ್, ಎಂ ಅಂದ್ರೆ ಮೌತ್, ಟಿ ಅಂದ್ರೆ ಟೀತ್, ಹೌದಿಲ್ಲ? ಇ ಅಂದ್ರೆ ಐಸ್. ನಮ್ಮ ತಲೆಯಲ್ಲಿರ್ತಕ್ಕಂಥ ಎಲ್ಲಾ ಅಂಗಾಂಗಗಳನ್ನು ಮುಚ್ಚಲಿಕ್ಕೆ ಇರ್ತಕ್ಕಂಥದ್ದು ಹೆಲ್ಮೆಟ್. ನೀವೇನಂತಂದ್ರೆ ಕೆಲವೊಂದಿಷ್ಟು ವ್ಯಕ್ತಿಗಳು ಹಾಕ್ತಾರೆ, ನಮಗೋಸ್ಕರ ದಯವಿಟ್ಟು ನೀವು ಹೆಲ್ಮೆಟ್ ಅನ್ನ ಹಾಕ್ಬೇಡಿ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಯವರು, ನಿಮ್ಮ ಪೇರೆಂಟ್ಸು, ನೀವೇನು ಹೊರಗಡೆ ಬಂದಿರ್ತೀರಿ ಅಷ್ಟೇ ಸುರಕ್ಷಿತವಾಗಿ ವಾಪಸ್ ಮನೆಗೆ ಬರ್ಲಿ ಅಂತೇಳಿ ಕಾಯ್ತಾ ಇರ್ತಾರೆ. ಅವರಿಗಾಗಿ ಏನಂತಂದ್ರೆ ಹೆಲ್ಮೆಟ್ ಅನ್ನ ಹಾಕಿ. ನಮ್ಮಿಂದ ಏನಂತಂದ್ರೆ 1 ದಿನ ತಪ್ಪಿಸ್ಕೋಬಹುದು, 2 ದಿನ ತಪ್ಪಿಸ್ಕೋಬಹುದು. ಮೇಲೆ ಇರ್ತಕ್ಕಂಥ ಯಾವನಿಂದ ತಪ್ಪಿಸ್ಕೊಳಕ್ಕಾಗತ್ತಾ? ಸಾಕಷ್ಟು ಪ್ರಕರಣಗಳು. ಹಸಿರು ಕ್ರಾಂತಿ ಹರಿಕಾರರಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜನ್ಮ ಜಯಂತಿ ನಿಮಿತ್ತ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಬಿ ಮರಯ್ಯ ಹಾಗೂ ಪುರಸಭೆ ಸದಸ್ಯ ಪ್ರೇಮ ಮರಯ್ಯರವರು ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಹಾಗೂ ಪೆನ್ ಅನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಬಿ ಮರಯ್ಯ ಮಾತನಾಡಿ, ಒಳ ಮೀಸಲಾತಿ ವಿಚಾರದಲ್ಲಿ ಸಮುದಾಯದ ಯಾರೊಬ್ಬರು ಯಾವ ಹೇಳಿಕೆಗಳನ್ನು ನೀಡಬೇಡಿ. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಈ ವಿಚಾರದಲ್ಲಿ ಒಳ್ಳೆಯ ತೀರ್ಮಾನ ತೆಗೆದುಕೊಳ್ಳುತ್ತಾರೆಂಬ ಭರವಸೆ ಇದೆ ಎಂದರು.
ಮತ್ತು ಮಹದೇವಪ್ಪ ಸಾಹೇಬ್ರವರು ಒಳ ಮೀಸಲಾತಿಯನ್ನು ನಾನು ಮಾಡೇ ಮಾಡ್ತೀನಿ ಅಂತ ಕೂಡ ಹೇಳವ್ರ. ಅವ್ರ ಮೇಲೆ ಯಾವುದೇ ಒಂದು ಸಣ್ಣ ಪುಟ್ಟ ಮಾತುಗಳನ್ನು ಯಾರು ಕೂಡ ಮಾತಾಡಬಾರದು. ಅವರು ಕಾನೂನು ಏನಿದೆಯೋ ಇನ್ನು ಒಂದು ತಿಂಗಳಲ್ಲಿ ನಾವು ಸದಾಶಿವ ಆಯೋಗ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ, ಮಾಡೇ ಮಾಡ್ತಾರೆ. ಅವ್ರನ್ನ ಎಂದೂ ಕೂಡ ಯಾರೂ ಕೂಡ ನಮ್ಮ ಜನ ಮಾತಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೆ. ಈ ಸಂದರ್ಭದಲ್ಲಿ ಸಾಹಿತಿ ಜವರಯ್ಯ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ದಿವಾಕರ್ ಮರಯ್ಯ, ಸಿಆರ್ಪಿ ರೇಖಾ, ಮುಖ್ಯ ಶಿಕ್ಷಕರಾದ ಮಹದೇವಮ್ಮ, ರಶ್ಮಿ, ವಕೀಲರಾದ ಅರ್ಪಿತಾ, ಕೆಬ್ಜೆ ಶಿವಸ್ವಾಮಿ, ಕೃಷ್ಣ, ರಂಗಸ್ವಾಮಿ, ರಾಜು ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ಸಮಾಜಕ್ಕೆ ಏನಾದರೂ ತನ್ನದೇ ಆದ ಕೊಡುಗೆ ನೀಡಬೇಕು ಎನ್ನುವ ತುಡಿತದ ಜೊತೆಗೆ ನಿರಂತರವಾಗಿ ಸಮಾಜದ ಮಧ್ಯೆ ಬೆರೆತು ಬದುಕುವ ಹಂಬಲವಿರುವ ಮಹಿಳೆ ನನ್ನ ಧರ್ಮಪತ್ನಿ ಭಾರತಿ ಎಂದು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಬಿಟ್ಟಗೊಂಡನಹಳ್ಳಿ ಗ್ರಾಮದಲ್ಲಿ ನೂತನ ಹಾಲು ಉತ್ಪಾದಕರ ಮಹಿಳಾ ಸಂಘ ಉದ್ಘಾಟಿಸಿ ಮಾತನಾಡಿದ ಅವರು, ಹಗಲಿರುಳು ದುಡಿದು ನನ್ನೆಲ್ಲ ಚುನಾವಣೆಗಳನ್ನು ಬಹಳ ಸಲೀಸಾಗಿ ಮಾಡಿ ನನ್ನ ಗೆಲುವಿಗೆ ಸಹಕಾರಿಯಾದ ಹೆಗ್ಗಳಿಕೆ ನನ್ನ ಧರ್ಮಪತ್ನಿಗೆ ಸೇರುತ್ತೆ. ಹೀಗಿರುವಾಗ ಸಹಕಾರಿ ಕ್ಷೇತ್ರದಿಂದ ಬರುವ ಎಲ್ಲಾ ಸವಲತ್ತುಗಳನ್ನು ನಿಮ್ಮೆಲ್ಲರಿಗೆ ಕೊಡಿಸುವ ಕೆಲಸ ಖಂಡಿತ ಮಾಡುತ್ತಾರೆ. ಜೊತೆಗೆ ಹೈನುಗಾರಿಕೆಗೆ ಹೆಚ್ಚು ಒತ್ತು ನೀಡುವ ಕೆಲಸ ಇಂದಿನ ಮಹಿಳೆಯರು ಮಾಡಬೇಕಿದೆ ಎಂದರು. ಕೆಲಸವನ್ನ ನಾವು ಮಾಡಿಕೊಡ್ತೀವಿ. ಈಗಾಗಲೇ 7 ಕಡೆ ನಾವು ಹೊಸ ಡೈರಿಗಳನ್ನ ಈಗ ಪ್ರಾರಂಭ ಮಾಡ್ತೀವಿ. 7 ಕೂಡ ನಿಮ್ಮೊಬ್ಳಿಲೇ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೂ 17 ಅಲ್ಲ 20 ಆಗಲಿ ಮಾಡ್ತೀವಿ. ನೀವೆಲ್ಲ ಒಗ್ಗಟ್ಟಾಗಿ ಸೇರಿ ಈ ಡೈರಿ ಯಶಸ್ವಿಯಾಗಿ ನಡೀತಕ್ಕಂಥ, ಆರ್ಥಿಕವಾಗಿ ಸದೃಢ ಆಗ್ತಕ್ಕಂಥ ರೀತಿಯಲ್ಲಿ ಈ ಡೈರಿಯನ್ನ ನಡೆಸ್ಕೊಂಡೋಗಿ. ನೀವು ಕೂಡ ಅಷ್ಟೇ ಹೆಣ್ಮಕ್ಳೇ ಇದ್ದೀರಾ, ನೀವು ಮಾಡ್ತೀರಾ. ನಿಮ್ಗೆ ಜವಾಬ್ದಾರಿ ಸಿಕ್ಕಿದ್ದು ಭಾರಿ ಚೆನ್ನಾಗಿ ಜವಾಬ್ದಾರಿ ನಿರ್ವಹಣೆ ಮಾಡ್ತೀರಾ ನೀವು ಹೆಣ್ಮಕ್ಳು. ಮೋಟಮ್ಮ 2001ರಲ್ಲಿ ಶ್ರೀಶಕ್ತಿ ಸಂಘವನ್ನ ಇಲ್ಲಿ ಜಿಲ್ಲಾ ಪರಿಷತ್ ಮೆಂಬರು. ನಾನು 99 ಜನ ಹೆಣ್ಮಕ್ಳೇ ಸೇರ್ಕೊಂಡು ಅಣ್ಣ ನಮ್ಗೊಂದು ಬೋರ್ಡ್ ಅನಾವರಣ ಮಾಡ್ಬೇಕು ಬರೋಣ ಸಂಘದ ಅಂದರು. ನಾನು 99 ಜನಕ್ಕೆ ಭಾಷಣ ಮಾಡಿದ್ದು ಬಂದು. ಅವತ್ತು ಮೋಟಮ್ಮ ಪ್ರಾರಂಭ ಮಾಡಿರ್ತಕ್ಕಂಥ ಡೈರಿ ಸಂಘ ಇವತ್ತು ಸಸ್ಸಾಯ ಸಂಘ. ಇವತ್ತು ಎಷ್ಟು ನೀವು ಜಾಗೃತರಾಗಿದ್ದೀರಾ ಹೆಣ್ಮಕ್ಳು. ಇವತ್ತು ಈ ಸಂಘ ಕಟ್ಟಿದ್ದೀರಾ. ನೀವು ಈ ಸಂಘ ಏನಿದೆ ಹೆಸರು ಇಟ್ಕೊಂಡು ಈ ಸಂಘದ ಡೈರೆಕ್ಟರ್ ಹೋಗಿ ಯಾವ ಬ್ಯಾಂಕ್ಗಾರ ಹೋಗಿ ನಿಮಗೆ ಸಾಲ ಕೊಡ್ತಾರೆ. ನಮಗೆ ಕೊಡ್ತಾರಾ? ನಮಗೆ ಕೊಟ್ಟರೆ ನಾವು ತುಮಲ್ ನಿರ್ದೇಶಕಿ ಭಾರತಿ ದೇವಿ ಮಾತನಾಡಿ, ರೈತನಿಗೆ ಸರಿಸಾಟಿ ಯಾರೂ ಇಲ್ಲ. ರೈತರು ನಿಮ್ಮಗಳ ಶಕ್ತಿ. ಅರಿತು ಕೆಲಸ ಮಾಡಿದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಬದುಕಲು 108 ದಾರಿಗಳಿದ್ದು ಅದರಲ್ಲಿ ಹೈನುಗಾರಿಕೆಗೆ ಹೆಚ್ಚು ಒತ್ತು ನೀಡುವ ಕೆಲಸ ಮಾಡಬೇಕು. ಅದಕ್ಕೆ ಪೂರಕವಾಗಿ ಕುಟುಂಬದ ಸಹಕಾರ ಇದ್ದರೆ ಮಹಿಳೆ ಹಿಮಾಲಯದಂತಹ ಶಿಖರ ಬೇಕಾದರೂ ಹೇರಬಲ್ಲಳು. ಹೀಗಿರುವಾಗ ಕುಗ್ಗದ ಯಶಸ್ಸಿನ ಕಡೆ ಗಮನ ಹರಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಬಿಟ್ಟಗೊಂಡನಹಳ್ಳಿ ಕೃಷ್ಣ, ಬೆಲ್ವತ್ತ ದಯಾನಂದ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅದಕ್ಕೆ ನೀವು ಹೇಳ್ತೀರಾ ಮಳೆ ಇಲ್ಲ ಅಂತ. ಖಂಡಿತ ಇವೆಲ್ಲ ಕಾರಣಗಳು ನೀವು ಹೇಳಿದ್ರೆ ತಪ್ಪಾಗುತ್ತೆ. ರೈತನಿಗಿರುವಷ್ಟು ಶಕ್ತಿ ಬೇರೆ ಯಾರಿಗೂ ಇಲ್ಲ. ನಿಮ್ಮ ಶಕ್ತಿಯನ್ನು ನೀವು ಅರಿತುಕೊಂಡು ನೀವು ಮುನ್ನಡೆದ್ರೆ ನಿಮ್ಗೆ ಯಾರೂ ಸರಿಸಾಟಿನೇ ಇಲ್ಲ. ಬೇರೆ ಏನೂ ಬೇಡ. ನಾನು ಇದನ್ನ ಗಂಡ್ಮಕ್ಳ ಬಗ್ಗೆ ಮಾತಾಡ್ತಿಲ್ಲ. ಯಾಕಂದ್ರೆ ಗಂಡ್ಮಕ್ಳು ನಮ್ಮ ಮಾತು ಇವಾಗ ಕೇಳ್ತೀರ, ಮುಂದಕ್ಕೆ ಹೋಗ್ಮೇಲೆ ಅಯ್ಯೋ ಇವಾಗ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ತೀವಿ. ನಾನು ಇದನ್ನ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ. ಬೆಳೆಯೋಕ್ಕೆ 100 ದಾರಿ ಇದೆ, 100 ದಾರಿ ಇದೆ ಬೆಳೆಯೋಕ್ಕೆ. ನಾವು ಅದನ್ನು ಉಪಯೋಗಿಸಿ ನಾವು ಬೆಳಿಬೇಕಷ್ಟೆ. ಮನೆ ಮುಂದೆ ನನ್ನೆನ್ನೆ ಯಾರೋ ಯೂಟ್ಯೂಬಲ್ಲಿ ಬರೀ 6 ವರ್ಷ ಮಾಜಿ ಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರಿಗೆ ಅಪಮಾನ ಮಾಡಿ ಪ್ರಧಾನಿ ಪಟ್ಟವನ್ನ ತಪ್ಪಿಸಿದ ಪಕ್ಷದ ಇತಿಹಾಸವನ್ನ ನಮ್ಮ ಜನ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಎಂದು ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಕಿಡಿಕಾರಿದರು. ಮಳವಳ್ಳಿ ತಾಲೂಕಿನ ದೊಡ್ಡಬೋನಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಅನ್ನದಾನಿ ಅಭಿಮಾನಿ ಬಳಗ, ಶ್ರೀ ಭೈರವೇಶ್ವರ ಐ ಕೇರ್ ಆಪ್ಟಿಕಲ್, ಶ್ರೀ ಬಸವ ಬಳಗ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮಾಜಿ ಶಾಸಕ ಡಾಕ್ಟರ್ ಅನ್ನದಾನಿ ಅವರ ಹುಟ್ಟುಹಬ್ಬ ಹಾಗೂ ಉಚಿತ ಕಣ್ಣಿನ ತಪಾಸಣೆ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಹಿಂದುಳಿದವರು ತುಳಿತಕ್ಕೆ ಒಳಗಾದವರನ್ನ ಮೇಲೆತ್ತಲು ಅಂಬೇಡ್ಕರ್ ಅವರು ಸಂವಿಧಾನ ತಂದಿದ್ದು, ಆದರೆ ಬಾಬು ಜಗಜೀವನ್ ರಾಮರನ್ನು ರಾಜಕೀಯವಾಗಿ ಬೆಳೆಯಲು ಬಿಡಲಿಲ್ಲ ಎಂದು ಆಕ್ರೋಶ ಹೊರಹಾಕಿದರು. ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ರಾಜ್ಯಾಧ್ಯಕ್ಷ ಜಯರಾಮ್, ಬೋನಹಳ್ಳಿ ನಾಗರಾಜು, ಕಾಂತರಾಜು, ಪುರಸಭೆ ಉಪಾಧ್ಯಕ್ಷ ಜಯಸಿಂಹ, ಸದಸ್ಯ ಸಿದ್ದರಾಜು, ನಂದಕುಮಾರ್, ಸದಾನಂದ ಸೇರಿದಂತೆ ಹಲವರು ಹಾಜರಿದ್ದರು. ಈ ದೇಶದ ಉಪ ಪ್ರಧಾನಿ ಸನ್ಮಾನ್ಯ ಬಾಬು ಜಗಜೀವನ್ ರಾಮ್ ರವರ ಜನ್ಮ ದಿನೋತ್ಸವ. ಈ ಸಂದರ್ಭದಲ್ಲಿ ನಾಡಿನ ಜನತೆಗೆ, ದೇಶದ ಜನತೆಗೆ ಬಾಬೂಜಿಯವರ ಜಯಂತಿಯ ಶುಭಾಶಯಗಳನ್ನು ಮೊದಲನೇದಾಗಿ ನಾನು ಕೋರಲಿಕ್ಕೆ ಬಯಸ್ತೇನೆ. ಏನು ಕೆಳಮಟ್ಟದಿಂದ ಬಂದಂಥ ಒಬ್ಬ ನಾಯಕನಿಗೆ ಯಾವ ಪಕ್ಷ ಅವಮಾನ ಮಾಡಿ ಪ್ರಧಾನಿ ಪಟ್ಟವನ್ನು ತಪ್ಪಿಸಿದೆಯೋ
ಅಂಥ ಪಕ್ಷವನ್ನು, ಇತಿಹಾಸವನ್ನು ಇವತ್ತು ನಮ್ಮ ಜನ ತಿಳ್ಕೊಳ್ಬೇಕಾಗಿದೆ. ಅಂಥ ಪಕ್ಷವನ್ನು ಇವತ್ತು ತಾವು ವಿರೋಧ ಮಾಡಬೇಕಾಗಿದೆ. ಅದನ್ನು ತಾವು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ತುಳಿತಕ್ಕೊಳಗಾಗಿರ್ತಕ್ಕಂಥ ಜನರ ಬಗ್ಗೆ ಹಲವಾರು ಕಾನೂನುಗಳನ್ನು ಕೊಟ್ಟು ಅವ್ರನ್ನ ಮೇಲೆತ್ತಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದ್ರ ಜೊತೆಗೆ ಬಾಬೂಜಿ ಅವ್ರದ್ದು ಕೂಡ ಅವ್ರ ಜೊತೆಲೇ ಇದ್ದು ಅವ್ರದ್ದು ಕೂಡ ಈ ದೇಶಕ್ಕೆ ಕೊಡುಗೆ ಇದೆ. ಇವತ್ತು ಅನ್ನಕ್ಕೆ ಇವತ್ತು ಕೊರತೆ ಇದ್ದಾಗ, ಈ ದೇಶದಲ್ಲಿ ಹಾಹಾಕಾರ ಇದ್ದಾಗ ಹಸಿರು ಕ್ರಾಂತಿಯನ್ನು ತಂದಂಥ ಬಾಬೂಜಿ ಅವರನ್ನು ಈ ದೇಶ ಇವತ್ತು ಕೂಡ ನೆನಪು ಮಾಡಿಕೊಳ್ತಾ ಇದೆ. ಜೊತೆಗೆ ಅವರು ರಕ್ಷಣಾ ಮಂತ್ರಿ ಆದಾಗ ಈ ದೇಶಕ್ಕೆ ಅತ್ಯುನ್ನತವಾದಂಥ ರಕ್ಷಣೆಯನ್ನು ಒದಗಿಸ್ತಕ್ಕಂಥ ಮಿಲಿಟರಿಯನ್ನು ಬಹಳ ಉತ್ತಮವಾದಂಥ ಗಟ್ಟಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವ್ರಿಗೆ ಅವರ ಜಯಂತಿಯ ಸಂದರ್ಭದಲ್ಲಿ ಮತ್ತೊಂದು ಸಾರಿ ಈ ದೇಶದ ನಾಡಿನ ಮತ್ತು ಮಳವಳ್ಳಿ ತಾಲೂಕಿನ ಮಹಾಜನತೆಗೆ ಶುಭಾಶಯಗಳನ್ನು ಕೋರ್ತಾ ಕಾಕತಾಳೀಯನೋ ಏನೋ ಅಥವಾ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಎಚ್ಡಿಕೆ ಹಾಗೂ ಡಿಕೆಶಿ ಮಧ್ಯೆ ಮತ್ತೊಂದು ವಾಕ್ಯುದ್ಧ ಆರಂಭ. ನನ್ನ ಹತ್ರ ಟನ್ ಗಟ್ಟಲೆ ದಾಖಲೆಗಳಿವೆ, ನನ್ನ ಕೆಣಕಬೇಡಿ ಎಂದ ಎಚ್ಡಿಕೆ. ಈ ಕುಮಾರಸ್ವಾಮಿಗೆ ಹೆದರುವಂತಹ ಮಗ ನಾನಲ್ಲ ಎಂದು ಡಿಕೆಶಿ ಸವಾಲ್. ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆ ಕೇಸ್, ಕಾಂಗ್ರೆಸ್ ಶಾಸಕರ ವಿರುದ್ಧ ಎಫ್ಐಆರ್ಗೆ ಬಿಜೆಪಿ ಆಗ್ರಹ. ಡಿವೈಎಸ್ಪಿ ಕಚೇರಿಗೆ ಬಿಜೆಪಿ ನಾಯಕರು ಮುತ್ತಿಗೆಗೆ ಯತ್ನ. ಮಂಡ್ಯದಲ್ಲಿ ದಳಪತಿಗಳಿಗೆ ಮುಖಭಂಗ, ಮತ್ತೆ ಕೈವಶವಾಯಿತು ಮನ್ಮೂಲ್ ಗದ್ದುಗೆ. ಜೆಡಿಎಸ್ ಶಾಸಕರ ವಿರುದ್ಧವೇ ಗೆದ್ದು ಬೀಗಿದ ಬಂಡಾಯ ಅಭ್ಯರ್ಥಿ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.